ನಾನೊಂದು ಬೊಂಬೆಯು ನೀ ಸೂತ್ರಧಾರಿ, ನಿನ್ನ ಎದಿರು ನಾ ಪಾತ್ರಧಾರಿ, ನಗೆಸಲು ನೀನು ನಗುವೆನು ನಾನು, ನಾನೊಂದು ಬೊಂಬೆಯು ನೀ ಸೂತ್ರಧಾರಿ. ಪಾರಕ ಬರ್ರೆ ಪ್ರೇಮಕ್ಕ, ನೋಡ್ಲಿಲ್ವಾ ನೀವು ಬಂದಿದ್ದು? ಈ ಕಡೆ ಬರ್ರಿ, ಕುಂದ್ರ ಬರ್ರಿ. ಅಲ್ಲ ಪರಕ್ಕ, ಸೊಸಿ ಊರಿಗೆ ಹೋಗ್ಯಾಳಂತಂದ್ರು ಎಲ್ಲ ಕೆಲಸ ಜಲ್ದಿನ ಮುಗಿಸಿ ಹೂವಿನ ದಿನ ಡೆಕೋರೇಷನ್ ಮಾಡಕತ್ತಿದಿ. ಏನು ವಿಶೇಷ ಐತಿ ಇವತ್ತಂದಂಗ? ಸೊಸಿ ಏನಾರ ಬರಾಕತ್ತಾಳನ ಮತ್ತು ಊರಿಂದ? ಏನಕ್ಕೆ ಸುದ್ದಿ ತೆಗಿತಿರ್ ಬಿಡ ಯವ್ವ, ಆಕೆ ಸಂಬಂಧನ ನೆಮ್ಮದಿ ಹಾಳಾಗಿ ಹತ್ತಿ ಬಿತ್ತು ಹೋಗೈತಿ. ಇವತ್ತು ಆಷಾಢ ಏಕಾದಶಿ ಅಲ್ಲ. ನಾನು ಏಕಾದಶಿ ಮಾಡ್ತಾನೆ, ಉಪವಾಸ ಅದಾನೆ. ಗೌಡ್ರಿಗೆ ನಾಷ್ಟಾಕ್ ಇಡ್ಲಿ ಮಾಡಿದ್ನೆ, ಇಡ್ಲಿ ತಿಂದು ಪಂಚಾಯತಿ ಕಡೆ ಹೋಗ್ಯಾರ. ಬರ್ರಿ ಈ ಕಡೆ ಕುಂದ್ರ ಬರ್ರಿ. ಅಲ್ಲ ಪರಕ, ಆಕೆ ಸುದ್ದಿ ಏನು ತೆಗೆದು ಅಂತೀಯಲ್ಲ? ಅಲ್ವಾ ನೀನು ಇಷ್ಟು ಪೂಜೆ ಪುನಸ್ಕಾರ ಮಾಡ್ತಿದ್ದಿ, ಮತ್ತೆ ಮೊನ್ನೆ ಆಕೆ ಸೊಸಿ ಮನೆಗೆ ಬರಲಿ ಅಂತ ಹೇಳಿ ಅಜ್ಜಾರನ್ನ ಕರೆಸಿ ಪೂಜೆನೂ ಮಾಡಿದಿ. ನಾವೇನು ಹೋದ್ನಿಲ್ಲ ಕರ್ಯಾಕ ಹೋದ್ರ ಏನಂತಂದ್ಲು? ಬರ್ತಾನೆ ಅಂತಂದ್ಲ, ಏನು ಅಲ್ಲೇ ಇರ್ತಾನೆ ಅಂತಂದ್ಲ? ಹ್ಞೂ ಪ್ರೇಮಕ್ಕ, ಹೋಗಿ ಬಂದ. ಏನಂದ್ಲ ಏನವ ಇವ ಮಾತ್ರ ತುಟಿ ಯಾಡ್ ಮಾಡವಲ್ಲ. ಕೇಳಿದ್ರೆ ಇಲ್ಲಿ ತೋರ್ಬಿ ಇನ್ನೊಂದೆರಡು ತಿಂಗಳಲ್ಲೇ ಇರುವಲ್ಲ ಆಕಿ, ಆಮೇಲೆ ವಿಚಾರ ಮಾಡೋನು ಅಂತಷ್ಟ ಹೇಳ್ತಾನ. ಆಕೇನೋ ಬೇರೆ ಮನೆ ಮಾಡ್ಲಾರ್ದಂಗ ಬರಂಗ ಕಾಣಂಗಿಲ್ವಾ? ಈ ಮಾತು ದಿಢೀರಂತ ಹೇಳಿ ಮತ್ತು ನೋಡ್ಬೇ ಪ್ರವೀಣಗ ಕನ್ನೆ ನೋಡಾಕತ್ತಿದ್ರಿ, ಫಿಕ್ಸ್ ಮಾಡಿ ಮದ್ವಿದು ರೆಡಿ ಮಾಡ್ಕೊಂಡ್ಬಿಡ್ರಿ ಅಂಥೇಳಿ ಅಂದವ. ಇವನು ಹೆಂಡತಿ ನೋಡಿದ್ರೆ ಹೋಗಿತ್ತು ಅವ್ರ ಮನೆ ಕುಂತಾಳ, ಇವ ನೋಡಿದ್ರೆ ತಮ್ಮನ ಮದುವೆ ಬಗ್ಗೆ ವಿಚಾರ ಮಾಡಾಕತ್ತಾನ. ನನಗಂತೂ ಒಂದು ತಿಳಿಲಿಲ್ಲ. ಹೋಗ್ಲಿ ಅಂಥೇಳಿ ಸುಮ್ಮನಾಗೇನೀಗ. ಅಲ್ಲ ಪರಕ, ಹೆಂಗೆ ವಿಚಾರ ಮಾಡ್ತಿದ್ದಿ ನೀನು? ನೀ ಸುಮ್ಕಾಗ್ಬಿಟ್ಟಿ ಅಂತಂದ್ರೆ ಈ ಸಮಸ್ಯೆ ಹಿಂಗೆ ಮುಂದುವರ್ಕೊಂತಾನೆ ಹೊಕ್ಕತಿ. ಈಗ ಒಂದಿಟ್ಟು ಮೆಳಕೆ ಆಗೈತೆ, ದೊಡ್ಡದಾಗಿ ಮರ ಬೆಳೆಕ್ಕಿಂತ ಮುಂಚೆ ಚೂಟ್ ಹಾಕೋದು ಚಲೋ. ನೋಡಿಲ್ಲಿ ಒಂದು ಕೆಲಸ ಮಾಡಿಬಿಡೋನು, ನಾವು ಬೆಳಿಗ್ಗೆ ಒಂದೇ ಬಸ್ಸಿಗೆ ಹೋಗೋಣಂತ ಅವ್ರ ಊರಿಗೆ. ಆಕೆ ಜೊತೆಗೆ ಕುಂತು ಮಾತಾಡೋನು, ಏನು ಸಮಸ್ಯೆ ಐತಿ ಬಗೆಹರಿಸಾಕ ಪ್ರಯತ್ನ ಪಡೋನು. ನಮ್ಮ ಮಾತಿಗೆ ಏನಾರ ಒಪ್ಕೊಂಡು ಬರ್ತಾನೆ ಅಂತಂದ್ರೆ ಚಲೋನ ಆಕತಿ. ಮತ್ತು ಸುತಾರಾಮ ಬರಾಕ ಒಲ್ಲೆನ ಬ್ಯಾರೇನ ಆದ್ಮೇಲೆ ಬರ್ತಾನೆ ಅಂತಂದ್ರೆ ನಾವು ಒಂದು ಕೆಲಸ ಮಾಡೋನು, ಬ್ಯಾರೆ ಇಡಾಕ ವ್ಯವಸ್ಥೆ ಮಾಡ್ಕೊಂಡು ಆಕಿನ ಒಪ್ಪಿಸಿ ಬಾ ಅಂತ ಹೇಳೋನು. ನೋಡ್ವಾ, ತಪ್ಪು ತಿಳ್ಕೊಳಕ್ ಹೋಗ್ಬೇಡ, ಅತ್ತೆ ಸೊಸಿನ ಬ್ಯಾರೆ ಮಾಡ್ತಾಳ, ಹೆಂಗೆ ಮಾತಾಡಕತ್ತೆ ಅಂತ ಹೇಳಿ. ನೋಡಿಲೆ ಸ್ವಲ್ಪ ದಿನ ಬ್ಯಾರೆ ಇರಲಿ, ಆಕಿಗೂ ಜೀವನ ಅಂದ್ರೇನು, ಕಷ್ಟ ಸುಖ ಎಲ್ಲ ಗೊತ್ತಾಗಿ ಆಕತಿ. ನಾಳೆ ಕೂಸು ಕುನ್ನಿ ಆತಂತಂದ್ರೆ ಚಕ್ಕಸ್ತ ನಿಮ್ಮ ಜೊತೆಗೆ ಬಂದಿರ್ತಾಳಂತ. ಈಗ ಸದ್ಯಕ್ಕೆ ನೀನು ಹ್ಞೂ ಅನ್ನೋದಷ್ಟ ಮಾಡ. ನೋಡಿಲಿ ಮಲ್ಲಕ್ಕ, ನಿನ್ನ ಮುಂದೆ ಸುಳ್ಳು ಹೇಳಿ ಮುಚ್ಚಿಟ್ಕೊಳಕ್ಕಂತೂ ಏನೇ ಇಲ್ವಾ. ನಾ ನೋಡಿಲಿ ಮಗನ ಒದ್ದಾಟ ನೋಡೋಕ್ಕಾಗದನ, ಕೇಳ್ದಾಗನ ಒಂದ ಬ್ಯಾರೆ ಆಗದನ ಬರಂಗಿಲ್ಲ ಬೇಕಿ ಅಂಥೇಳಿ ಅವತ್ತನ ನನ್ನ ಮಗಗೆ ಕುಂದರ್ಸ್ಕೊಂಡು ಮಾತಾಡೀನಿ. ಒಂದು 2 ವರ್ಷ ಬ್ಯಾರೆ ಹೋಗ್ಬಿಡ್ರಪ್ಪ, ಮತ್ತು ಆಮೇಲೆ ಎಲ್ಲ ಸರಿ ಹೊಕ್ಕತಿ ಅಂತಂದ್ರೆ ನನ್ನ ಮಗನ ಬೇ ಬುದ್ಧಿಯಲ್ಲಿಟ್ಟಿ ನೀನು. ಆಕಿ ನೋಡಿಲೆ ನಮ್ಮ ಮನೆ ಒಡೆದು ಬೇರೆ ಮಾಡ್ತಾಳಂತಂದ್ರೆ ಆಕಿ ನಮ್ಮ ಮನೆ ಹೊಸಲ ದಾಟಕ್ಕೂ ಬೇಡ. ನೋಡೋಣ 2 ತಿಂಗಳ ಬಂದು ಸರಿ ಹೋತು, ಬರಲಿಲ್ಲ ಅಂತಂದ್ರೆ ಡೈವರ್ಸದ ನೋಟಿಸ್ ಕಳಿಸ್ತಾನೆ. ಇದ್ರಲ್ಲೇ ಇರವಲ್ಲಾಕ ಏನು ಆಕಿ ಜೀವನಾಂಶಕ್ಕೆ ಹೋದಿಲ್ಲ, ರೊಕ್ಕ ಕೊಡೋದು ಕೊಟ್ಟ ಕಳಿಸಿದ್ರಾತು. ಆದ್ರೆ ನಮ್ಮ ಮನೆ ಒಡೆಯೋದು ನನಗೆ ಸುತಾರಾಮ್ ಇಷ್ಟ ಇಲ್ಲ. ನೀವು ಅದನ್ನ ತಲೆಯಾಗಿಂದ ಬಿಟ್ಬಿಡ್ರಿ, ನಾವಂತೂ ಬ್ಯಾರೆ ಹೋಗಂಗಿಲ್ಲ ಅಂದ್ರೆ ಹೋಗಂಗಿಲ್ಲ ಅಂತ ಹೇಳ್ಬಿಟ್ಟಾನ. ಎತ್ತಾಗಂತ ಬಡದಲ್ಲಿ ಹೇಳಿವ ಮಲ್ಲಕ್ಕ ನಾನು. ಇತ್ತಾಗ ಆಕಿ ಬ್ಯಾರೆ ಆಗದನ ಬರಲ್ಲ ಅಂತಾಳ, ಇವ ನೋಡಿದ್ರೆ ಬ್ಯಾರೆ ಹೋಗಕ್ಕೆ ಒಲ್ಲೆ ಅಂತಾನ. ನನಗೆ ಮಗನ ಜೀವನ ಕಣ್ಣು ಮುಂದೆ ಹಿಂಗೆ ಹಾಳಾಗಕತ್ತು ಅಂತಂದ್ರೆ ಎದನ್ನಂತೆ ಸಹಿಸ್ಕೊಳ್ಳ. ಅವ ಡೈವರ್ಸ್ ಅಂದಾಗೋ ಎದಿ ಒಡೆದ ಹೋದಂಗೆ ಆತ ನನಗೆ. ಮನ್ಯಾಗ ಹೇಳಾಕ ಕೇಳಾಕ ಹಿರಿಯರಿದ್ದು ಇಂಥ ನಿರ್ಧಾರ ಮಕ್ಕಳು ಮಾಡಾಕತ್ತು ಅಂತಂದ್ರೆ ಇವ ಎಷ್ಟರ ಮಟ್ಟಿಗೆ ಸರಿ ಕಾಣ್ತತಿ, ನೀನ ಹೇಳಿ ನೋಡೋನು. ಪರಕ ಮತ್ತು ನೀನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ, ನಾ ಹಿಂಗೆ ಕೇಳ್ತೇನೆ ಅಂತ ಹೇಳಿ. ಅಲ್ಲ ಈಗ ಜಗಳ ಬಂದಿರೋದು ನಿಮಗೆ ಅತ್ತಿಗೆ ಸೊಸಿಗೆ ಬಂದಿದ್ದು, ಏನು ಅವರಿಬ್ರು ಗಂಡ ಹೆಂಡತಿ ನಡು ಬಂದೈತೆ? ಗಂಡ ಹೆಂಡತಿ ಮದುವೆ ಆದಾಗಿಂದ ಚಲೋ ಅದಾರನಿಲ್ಲ? ಅಲ್ಲ ಪ್ರೇಮಕ್ಕ, ನೀವ ನಾನು ನೋಡಿರನಿಲ್ಲ. ನಾನು ಒಂದರ ಆಕಿಗೆ ಬಾಯ್ ಮಾಡಿ ಒದರಾಡಿದ್ದಾರ ನೋಡಿರೇ? ನೋಡಿಲೆ ಆಕೆ ಎಷ್ಟು ಗಂಟೆಗೆ ಎದ್ರು ಏನು ಅಂದಿಲ್ಲ, ಕೆಲಸ ಮಾಡಿದ್ರು ಅಂದಿಲ್ಲ, ಮಾಡಲಿಲ್ಲ ಅಂದರೂ ಅಂದಿಲ್ಲ. ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡೇನವ. ನನ್ನ ಜೊತೆಗೆ ಆಕಿನೂ ಏನು ಬಾಯಿ ಹತ್ತಿ ಜಗಳ ಮಾಡ್ದಕ್ಕೆಲ್ಲ. ಆದ್ರೆ ಗಂಡ ಹೆಂಡತಿನೂ ಚಲೋ ಅದಾರ ಬಿಡು. ಗಂಡ ಹೆಂಡತಿ ನಡುವನು ಹಾಗೇನು ಬಾಯಿ ಹತ್ತಿ ಜಗಳ ಆಗಿದ್ದು ನಾನು ನೋಡಿಲ್ಲ, ನಕ್ಕೊಂತಾನೆ ಇರ್ತಿದ್ರು. ಆದರೂ ಆಕೆ ತಲೆಯಾಗು ಯಾಕೆ ಬ್ಯಾರೆ ಹೋಗೋದು ಬಂದೈತೆ ನನಗಂತೂ ಒಂದು ತಿಳಿಯವಲ್ದು. ಮತ್ತು ಆಕಿನೂ ಎಲ್ಲ ರೀತಿಯಿಂದ ನಾನು ಇಲ್ಲಿದ್ದಾಗ ಕೇಳಿ ನೋಡಿದೆವ. ಆಕೆ ಮಾತ್ರ ಏನು ವಿಷಯ ಹೇಳಿಲ್ಲ. ನಾ ಒಟ್ಟು ಬ್ಯಾರೆ ಆಗ್ಬೇಕಂದ್ರೆ ಬ್ಯಾರೆ ಆಗ್ಬೇಕಂತ ಹೇಳಿ ಕುಂತಾಳ. ಏನು ಮಾಡೋದಂತ ಹೇಳಿ ನನಗೆ ತಿಳಿಯವಲ್ದಂಗೆ ಆಗೈತಿ. ನೋಡಿಲ್ಲ ಪರಕ್ಕ,
ಇದನ್ನ ಇಷ್ಟಕ್ಕನೆ ಬಿಟ್ಟು ಅಂತಂದ್ರೆ ಬೆಳೆದ ದೊಡ್ಡ ಮರನಾಕತ್ತಿದ್ದು ಸರಿ ಹೋಗಂಗಿಲ್ಲ. ಒಂದು ಕೆಲಸ ಮಾಡೋಣ, ನಾಳೆ ಬನ್ನಿ ಬಸ್ಗೆ ರೆಡಿ ಆಗ, ನಿನ್ನ ಜೊತೆಗೆ ನಾವು ಬರ್ತೀವಿ. ಬಂದು ಆಕಿದು ಏನು ಸಮಸ್ಯೆ ಐತಿ ಎಲ್ಲ ನೀಟಾಗಿ ಆಕೆ ಜೊತೆ ಕುಂತು ಮಾತಾಡಿ ಆಕಿನ ಒಟ್ಟು ಕರ್ಕೊಂಬರೋ ವ್ಯವಸ್ಥೆ ಮಾಡೋಣಂತ. ನೋಡಿಲೆ ಪಾರಕ್ಕ, ನಾವೇ ನನ್ನ ಮುಂದೆ ಹಿಂಗೆ ಹೊಂಟೇವಪ್ಪ ಅಂತ ಹೇಳಿ ಹೇಳಕ್ಕೆ ಹೋಗಬೇಡ. ಮತ್ತು ಆಕಿಗೂ ಫೋನ್ ಹಚ್ಚಿ ಬರಾಕತ್ತೀವಿ ಅಂತ ಹೇಳಬೇಡ, ಗೊತ್ತಿಲ್ದಂಗೆ ಹೋಗೋಣಂತ. ನಾಳೆ ಒಂದೇ ಬಸ್ಸಿಗೆ ರೆಡಿ ಆಗ, ಹೋಗೆಲ್ಲ ಬಗೆಹರಿಸ್ಕೊಂಡ ಬಂದ್ಬಿಡೋಣ. ನೋಡ್ರಿಲ್ಲಿ, ನೀವು ನನಗೆ ಆಜು ಬಾಜುದರಷ್ಟ ಅಲ್ವಾ ಇವ, ಒಡ ಹುಟ್ಟದ ಅಕ್ತಂಗ್ಯರಿದ್ದಂಗೆ. ಈಗಿನ ಕಾಲದಾಗ ಏನ ಇವ ಆಜು ಬಾಜುದರ್ದು ಏನಾರ ಗಡ್ಲಾಟ ಆತಂತಂದ್ರೆ ಮಾತಾಡಕ್ಕೆ ಕಾಯ್ತಿರ್ತಾರ. ನೀವು ಹಂಗಲ್ವಾ ಇವ, ನನ್ನ ಮನ್ಯಾಗ ಏನಾರ ಒಂದು ಸಣ್ಣ ಸಮಸ್ಯೆ ಬಂದತ್ತೆ ಅಂದ್ರೆ ಸಾಕು ನೋಡು, ನೀವು ತಗೊಂಡು ಬಗೆಹರಿಸ ಮಟ್ಟನೂ ಬಿಡಂಗಿಲ್ಲ ನೀವು. ಆಯ್ತವಾ, ನೀವು ಹೇಳ್ದಂಗೆ ಬೆಳಿಗ್ಗೆ ಒಂದೇ ಬಸ್ಸಿಗೆ ಹೋಗಿ ಆಕೆ ಜೊತೆಗೆ ಮಾತಾಡಿ ಎಲ್ಲ ಸಮಸ್ಯೆ ಬಗೆಹರಿಸ್ಕೊಂಡು ಆಕಿನ ಕರ್ಕೊಂಡು ಬಂದ್ಬೇಡನಂತ. ಹೋಗೋಣಂತ ತಗೋರಿ. ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಕ್ರೇಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಒಳಗಡೆ ವಿಡಿಯೋಗಳನ್ನು ವೀಕ್ಷಿಸ್ತಾ ಇರೋದಕ್ಕೆ ಧನ್ಯವಾದಗಳು. ಮತ್ತು ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ವು ಅಂತಂದರೆ ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಹೊಸದಾಗಿ ಏನಾದರೂ ನಮ್ಮ ಚಾನಲಲ್ಲಿ ವಿಡಿಯೋಗಳನ್ನು ನೋಡಕತ್ತಿದ್ರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಹೋಗಬೇಡ್ರಿ. ನಿಮ್ಮ ಸಪೋರ್ಟ್ ನಮ್ಗೆ ಯಾವಾಗಲೂ ಹಿಂಗೆ ಇರಲಿ.